ಓಂ ಧನ್ವನಾಗಾ ಧನ್ವನಾಜಿಂಜಯೇ ಮಧನ್ವನಾ ತೀವ್ರಾ ಸಮದೋ ಜಯೇಮ ಧನುಶತ್ರೋರಪಕಾಮಂ ಕೃಣೋತು ಧನ್ವನಾ ಸರ್ವಾಃ ಪ್ರದಿಶೋ ಜಯೇಮ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಆತ್ಮೀಯ ಪ್ರಿಯ ಪ್ರೇಕ್ಷಕ ಮಿತ್ರರೇ, ನಿಮ್ಮೆಲ್ಲರ ಜೀವನ ಸುಖಕರ, ಲಾಭಕರ, ಸಮೃದ್ಧಿಕರ, ಆರೋಗ್ಯಕರವಾಗಿರಲಿ ಅಂತ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಪಾದಗಳಿಗೆ ನಮಸ್ಕರಿಸ್ತಾ, ಪ್ರಿಯ ಪ್ರೇಕ್ಷಕ ಮಿತ್ರರೇ, ಇವತ್ತೊಂದು ವಿಶೇಷವಾದ ಟಾಪಿಕನ್ನು ತಗೊಂಡು ನಿಮ್ಮ ಮುಂದೆ ಬಂದಿದ್ದೀನಿ. ಶ್ರಾವಣ ಮಾಸ ಪ್ರಾರಂಭ ಆಗ್ತಾ ಇದೆ. ಶ್ರಾವಣ ಮಾಸದಲ್ಲಿ ಯಾಕೆ ಮಾಂಸಾಹಾರಿಗಳು ಮಾಂಸವನ್ನು ನಿಷಿದ್ಧ ಮಾಡ್ತಾರೆ, ಸಸ್ಯಾಹಾರಕ್ಕೆ ಬರ್ತಾರೆ ಅನ್ನುವಂಥದ್ದು ಮುಖ್ಯವಾಗಿರತಕ್ಕಂಥ ವಿಚಾರ. ಅಕಸ್ಮಾತ್ ಮಾಂಸಾಹಾರ ತಿಂದರೆ ಶಾಸ್ತ್ರೀಯವಾಗಿ ಏನು ಸಮಸ್ಯೆ ಆಗುತ್ತೆ, ವೈಜ್ಞಾನಿಕವಾಗಿ ಏನು ಸಮಸ್ಯೆ ಆಗುತ್ತೆ, ಹಾಗೂ ಶಾಸ್ತ್ರ ಯಾಕೆ ಶ್ರಾವಣ ಮಾಸದಲ್ಲಿ ಮಾಂಸಾಹಾರವನ್ನು ಭುಂಜಿಸಬಾರದು, ವೈದ್ಯಶಾಸ್ತ್ರದ ಪ್ರಕಾರ, ವೈಜ್ಞಾನಿಕ ಪ್ರಕಾರ ಮಾಂಸಾಹಾರವನ್ನು ಈ ಸಮಯದಲ್ಲಿ ತಿಂದರೆ ಏನು ಸಮಸ್ಯೆ ಅನ್ನುವಂಥದ್ದನ್ನ ತಿಳಿಸ್ಕೊಡ್ತೇನೆ. ಮೊದಲಿಗೆ ಶ್ರಾವಣ ಮಾಸ ಅಂತಂದರೆ ಶಂಕರ ನಾರಾಯಣ ಮಾಸ ಅಂತ ಕರಿತೀವಿ. ಇದನ್ನು ಹರಿಹರ ಮಾಸ ಅಂತ ಕೂಡ ಕರೀತಾರೆ. ಈಶ್ವರನನ್ನು ಹಾಗೂ ವಿಷ್ಣುವನ್ನು ಇಬ್ಬರನ್ನು ಕೂಡ ಸಮಾನತೆಯಿಂದ ಪೂಜೆ ಮಾಡುವಂತಹ ಅದ್ಭುತವಾದಂಥ ಒಂದು ಮಾಸ. ಅದರಲ್ಲಿ ಶ್ರಾವಣ ಶನಿವಾರಗಳು ಗೋವಿಂದ 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 ಅಂತ ಹೇಳಿ ಆ ಮಹಾವಿಷ್ಣುವನ್ನು ಆರಾಧನೆ ಮಾಡ್ತಾರೆ. ಶ್ರಾವಣ ಮಾಸದಲ್ಲಿ ಎಲ್ಲ ವಿಷ್ಣು ದೇವಸ್ಥಾನಗಳಲ್ಲಿ ಹಬ್ಬದ ವಾತಾವರಣ ಕಳೆಗಟ್ಟಿ ನಿಂತಿರುತ್ತೆ. ಮಹಾವಿಷ್ಣುವಿನ ಆರಾಧನೆ ಮಾಡುವಂಥ ಭಕ್ತರು ಅತ್ಯಂತ ಸಂತೋಷದಿಂದ ಮಾಡ್ತಾ ಇರ್ತಾರೆ ಮಹಾವಿಷ್ಣುವಿನ ಆರಾಧನೆ. ಹಾಗಾಗಿ ನಾನು ನಿಮಗೆ ಹೇಳ ಬಯಸಲಿಕ್ಕೆ ಹೊರಟಿರ್ತಕ್ಕಂಥದ್ದು ಏನಂದರೆ, ಶಂಕರ ನಾರಾಯಣ, ಶಂಕರ ಅಂದರೆ ಶಿವ, ನಾರಾಯಣ ಅಂದರೆ ವಿಷ್ಣು, ಶಂಕರ ನಾರಾಯಣ ಅಥವಾ ಹರಿಹರ ಮಾಸ ಅನ್ನುವಂಥ ಖ್ಯಾತಿಯನ್ನು ಪಡೆದಿರ್ತಕ್ಕಂಥ ಈ ಒಂದು ಶ್ರಾವಣ ಮಾಸದಲ್ಲಿ ಹಬ್ಬಗಳು ಅತಿ ಹೆಚ್ಚು. ಉದಾಹರಣೆಗೆ ನಿಮಗೆ ಭೀಮನ ಅಮಾವಾಸ್ಯೆ ಬರುತ್ತೆ, ಅಮಾವಾಸ್ಯೆ ದಿನ. ಅದಾದ ನಂತರ ನಾಗ ಚತುರ್ಥಿ, ಆಮೇಲೆ ನಾಗಪಂಚಮಿ, ಮಂಗಳಗೌರಿ ವ್ರತ, ಶ್ರಾವಣ ಶನಿವಾರಗಳು, ವರಮಹಾಲಕ್ಷ್ಮಿ ಹಬ್ಬ, ಶ್ರೀಕೃಷ್ಣ ಜನ್ಮಾಷ್ಟಮಿ, ಹೀಗೆ ಹಲವಾರು ಹಬ್ಬಗಳು ತಿಂಗಳ ಪೂರ್ತಿ ಇರ್ತಕ್ಕಂಥದ್ದು. ಒಂದು 15 ದಿನ ಹಬ್ಬ ಇದ್ದರೆ 15 ದಿನ ಆರಾಮಿರುತ್ತೆ. ಇನ್ನು 15 ದಿನ ಆರಾಮ್ ಸಮಯ ಬೇಡ ಹಬ್ಬಕ್ಕೆ ಮತ್ತೆ ವ್ಯವಸ್ಥೆ ಮಾಡ್ಕೊಳ್ಳಿಕ್ಕೆ ಅಲ್ವಾ. ಹಾಗಾಗಿ ಈ ಹಿಂದಿಂದೆ ಹಬ್ಬ ಬರೋದ್ರಿಂದ ಮನೆಯಲ್ಲಿ ಮಾಂಸಾಹಾರಕ್ಕೆ ಹೆಣ್ಣು ಮಕ್ಕಳು ಒತ್ತು ಕೊಡೋದಿಲ್ಲ. ನಿಮ್ದೇನ್ರಿ ಗೋಳು, ಈ ಪೂಜೆ ಮಾಡೋಕ್ಕೂ ವರ್ಷಕ್ಕೊಂದ್ಸಲ ಬರೋ ಹಬ್ಬ ಮಾಡೋಕ್ಕೂ ಬಿಡೋದಿಲ್ಲ, ಮಾಂಸ ಅಂತೀರಾ ಅಂತ ಬೈತಾರೆ ಹೆಣ್ಣು ಮಕ್ಕಳು. ಆಮೇಲೆ ನಮ್ಮ ಸನಾತನ ಧರ್ಮ, ಅದರಲ್ಲೂ ಕರ್ನಾಟಕ ರಾಜ್ಯದ ಹೆಣ್ಣು ಮಕ್ಕಳಿಗೆ ಈ ವ್ರತ ಮಾಡಬೇಕಾದ್ರೆ ಅಥವಾ ಹಬ್ಬ ಮಾಡಬೇಕಾದ್ರೆ ಇರೋಷ್ಟು ನಿಷ್ಠೆ ಭಕ್ತಿ ಬೇರೆ ಎಲ್ಲಿ ಕಾಣಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟು ಭಕ್ತರು, ಅಷ್ಟು ಮುಗ್ಧರು, ಭಗವಂತನ ನಂಬಿರತಕ್ಕಂಥ ಹೆಣ್ಣು ಮಕ್ಕಳು. ಹೀಗಿದ್ದಾಗ ಏನಾಗುತ್ತೆ, ಮಾಂಸಾಹಾರಕ್ಕೆ ಒಂದು ವಿಧಾನ, ಪೂಜೆಗಳು ಹೆಚ್ಚು, ವ್ರತಗಳು ಹೆಚ್ಚು, ಹಬ್ಬಗಳು ಹೆಚ್ಚು. ಹಾಗಾಗಿ ಶುದ್ಧಿ ಮಾಡ್ಕೊಳ್ಳಿಕ್ಕಾಗಲ್ಲ ಅನ್ನೋ ಉದ್ದೇಶಕ್ಕೆ ಶ್ರಾವಣ ಮಾಸವನ್ನು ನಾವು ತ್ಯಜಿಸಿದ್ದೀವಿ. ಆಯುರ್ವೇದೀಯ ಶಾಸ್ತ್ರದ ಪ್ರಕಾರ ಈ ಒಂದು ಮಾಸದಲ್ಲಿ ಜೀರ್ಣಕ್ರಿಯೆಗೆ ನಮ್ಮ ಶರೀರ ಸಪೋರ್ಟ್ ಮಾಡೋದು ಕಡಿಮೆ. ಆಯುರ್ವೇದ ಶಾಸ್ತ್ರ ಅಂದರೆ ಚರಕ ಸಂಹಿತ, ಸುಶ್ರುತ ಸಂಹಿತ ಹಾಗೂ ನಮ್ಮ ಪ್ರಾಚೀನ ಆಯುರ್ವೇದೀಯ ಭಾರತ ಶಾಸ್ತ್ರವನ್ನು ತಗೊಂಡಾಗ ಅದರಲ್ಲಿ ನಮಗೆ ಬಹಳ ಸ್ಪಷ್ಟವಾಗಿ ಹೇಳುತ್ತೆ, ನಮ್ಮ ಶರೀರ ಈ ಶ್ರಾವಣ ಮಾಸದಲ್ಲಿ ಜೀರ್ಣಕ್ರಿಯೆ ಸಂಬಂಧಪಟ್ಟ ಹಾಗೆ ಸಪೋರ್ಟ್ ಹೆಚ್ಚು ಮಾಡೋದಿಲ್ಲ. ಮಾಂಸಾಹಾರ ಅನ್ನೋದು ಜೀರ್ಣ ಆಗಲಿಕ್ಕೆ ಸ್ವಲ್ಪ ಕಷ್ಟಪಡುತ್ತೆ. ಬೇರೆ ಸಸ್ಯಾಹಾರ ಥರ ಜೀರ್ಣ ಆಗಲ್ಲ, ಮಾಂಸಾಹಾರ ಸ್ವಲ್ಪ ಕಷ್ಟಪಡುತ್ತೆ. ಹಾಗಾಗಿ ಮಾಂಸಾಹಾರ ಜೀರ್ಣ ಆಗೋದಕ್ಕೆ ಕಷ್ಟ ಆಗಿ ಹೊಟ್ಟೆ ನೋವು ಬರುವಂಥದ್ದು, ಬೇದಿ ಆಗುವಂಥದ್ದು ಅಥವಾ ಇನ್ನಿತರ ಕಾರಣಗಳನ್ನು ಒಡ್ಡಿ ಮಾಂಸಾಹಾರವನ್ನು ನಿಷಿದ್ಧ ಮಾಡೋದು ಎರಡನೇದು. ಮೂರನೇದು ಏನಪ್ಪ ಅಂದರೆ ವೈಜ್ಞಾನಿಕ ವಿಚಾರ. ವೈಜ್ಞಾನಿಕವಾಗಿ ನೋಡೋದಾದರೆ ಇದು ಅತಿ ಹೆಚ್ಚು ಮಳೆ ಪಡುವಂತಹ ಒಂದು ಸಂದರ್ಭ, ಮಳೆ ಜಾಸ್ತಿ ಇರುವಂತಹ ಸಂದರ್ಭ ಈ ಶ್ರಾವಣ ಮಾಸ. ಹಾಗಾಗಿ ಮಳೆ ಜಾಸ್ತಿ ಆದರೆ ಏನಾಗುತ್ತೆ, ಹೊಸ ನೀರು ನದಿಗಳಿಗೆ ಬರುತ್ತೆ, ಕೆರೆ ಕುಂಟೆಗಳಿಗೆ ಬರುತ್ತೆ, ನೀರು ಕಲುಷಿತವಾಗಿರುತ್ತೆ, ಭಾಗಶಃ ಕಲುಷಿತ. ಯಾಕೆಂದರೆ ಬುರದೆ ಮಣ್ಣು, ಬೆಟ್ಟದಿಂದ ಬಂದಂಥ ಮಣ್ಣು ಇದೆಲ್ಲವನ್ನು ಸೇರಿಕೊಂಡು ಮಣ್ಣು ಬಂದು ಶುದ್ಧ ತಿಳಿ ಇರೋದಿಲ್ಲ, ಸ್ವಲ್ಪ ಕೆಂಪು ಬಣ್ಣಕ್ಕೋ
ಅಥವಾ ಆ ಬದಲಾವಣೆಗಳು ಆಯಾ ಪ್ರಾಂತ್ಯದ ಅನುಸಾರವಾಗಿ ಮಣ್ಣು ಮತ್ತು ಕಲ್ಲಿನ ಮೇಲೆ ಡಿಪೆಂಡ್ ಆಗಿ ಬಣ್ಣಗಳು ಬದಲಾವಣೆ ಆಗಿರುತ್ತೆ, ಕಲುಷಿತ ಆಗಿರುತ್ತೆ. ಹಾಗಾಗಿ ಈ ಒಂದು ತಿಂಗಳಲ್ಲಿ ನೀರನ್ನು ಸ್ಟೋರ್ ಮಾಡಿ ಇಟ್ಕೊಳ್ಬೇಕು. ಈ ಡ್ಯಾಮ್ಗಳಲ್ಲಿ ಹಿಂದಿನ ಕಾಲದಲ್ಲಿ ಕೆರೆ ಕುಂಟೆಗಳಲ್ಲಿ ಸ್ಟೋರ್ ಮಾಡಿ ಇಟ್ಕೋತಾ ಇದ್ರು. ಸ್ಟೋರ್ ಮಾಡಿದಾಗ ಏನಾಗುತ್ತೆ, ಆ ಪೂರ್ತಿ ಮಣ್ಣು ಇನ್ನೊಂದು ಮತ್ತೊಂದು ಎಲ್ಲ ಕೆಳಗಡೆ ಕೂತ್ಕೊಳ್ಳುತ್ತೆ, ತಿಳಿ ನೀರು ಸಿಗುತ್ತೆ. ಆಮೇಲೆ ಸೆಪ್ಟೆಂಬರ್ ಅಕ್ಟೋಬರ್ ಆದಮೇಲೆ ನವರಾತ್ರಿಯಿಂದ ತಿಳಿ ನೀರು ಸಿಗುತ್ತೆ. ಹಾಗಾಗಿ ವೈಜ್ಞಾನಿಕವಾಗಿ ಕಲುಷಿತ ನೀರನ್ನು ಸೇವಿಸುವಂತಹ ಪ್ರಾಣಿಗಳಿಗೆ ಹಾಗೂ ಜಲಚರಗಳಿಗೆ, ಮೀನು ಇತ್ಯಾದಿ ಜಲಚರಗಳಿಗೆ ಸ್ವಲ್ಪ ರೋಗದ ಶರೀರ ಇರುತ್ತೆ. ಅಂಥ ರೋಗದ ಶರೀರವಾದಂಥ ಮಾಂಸವನ್ನು ತಿನ್ನಬಾರದು ಅನ್ನುವಂಥ ಉದ್ದೇಶ ವೈಜ್ಞಾನಿಕ ಕಾರಣ. ಇನ್ನೊಂದು ವೈಜ್ಞಾನಿಕ ಕಾರಣ ಏನಂತಂದರೆ, ಈ ಸಂದರ್ಭದಲ್ಲಿ ಮೀನುಗಳಾಗ್ಬೋದು, ಜಲಚರಗಳಾಗ್ಬೋದು, ತಮ್ಮ ಸಂತಾನೋತ್ಪತ್ತಿ, ಪ್ರಾಣಿಗಳಾಗ್ಬೋದು ತಮ್ಮ ಸಂತಾನೋತ್ಪತ್ತಿ ಹೆಚ್ಚು ಮಾಡುವಂಥ ಸಂದರ್ಭ ಶ್ರಾವಣ ಮಾಸ. ಯಾವಾಗ ಸಂತಾನೋತ್ಪತ್ತಿ ಹೆಚ್ಚಾಗುವಂಥ ಸಮಯದಲ್ಲೇ ನಾವು ಅದಕ್ಕೆ ಅಡ್ಡಲಾಗಿ ನಿಲ್ತೀವೋ ಅದರ ಒಂದು ಅಭಿವೃದ್ಧಿ ಕಡಿಮೆ ಆಗುತ್ತೆ. ಅಭಿವೃದ್ಧಿ ನಿಲ್ಲಂದರೆ ಮುಂದೊಂದಿನ ನೀವು ನಾನ್ ವೆಜ್ ತಿನ್ನಲಿಕ್ಕಾಗಲ್ವಲ್ಲ. ಹಾಗಾಗಿ ಅದರ ಅಭಿವೃದ್ಧಿ ಕಡಿಮೆ ಆಗಬಾರ್ದು. ಈ ಸಂದರ್ಭದಲ್ಲಿ ಯಥೇಚ್ಛವಾಗಿ ಸಂತಾನೋತ್ಪತ್ತಿ ಆಗಬೇಕು ಅಂತ ಹೇಳಿ ವೈಜ್ಞಾನಿಕವಾಗಿ ಕೆಲವೊಂದು ವಿಚಾರಗಳನ್ನು ತಿಳಿಸ್ತಾರೆ. ಏನೇ ಇರಲಿ, ನಮಗೆ ವೈಜ್ಞಾನಿಕ ಆಯುರ್ವೇದಿಯ ಅನ್ನುವಂಥದ್ದು ಸೆಕೆಂಡರಿ. ಶಾಸ್ತ್ರೀಯವಾಗಿ ನಾವು ನೋಡೋದಾದರೆ ಶ್ರಾವಣ ಮಾಸದಲ್ಲಿ ಮಾಂಸಾಹಾರ ನಿಷಿದ್ಧ. ಸಾತ್ವಿಕವಾದಂಥ ಒಂದು ಪ್ರಕೃತಿ ಜೀವನ ಬರಬೇಕು. ನಮಗೆ ರಾಜಸಿಕ ತಾಮಸಿಕ ಅನ್ನುವಂಥದ್ದು ದೂರ ಆಗಬೇಕು. ಸಾತ್ವಿಕವಾಗಿರ್ತಕ್ಕಂಥ ಜೀವನ ನಮಗೆ ಪ್ರಾಪ್ತಿ ಆಗಬೇಕು ಅಂತಂದರೆ ಶ್ರಾವಣ ಮಾಸದಲ್ಲಿ ನಾವು ಖಂಡಿತವಾಗಿ ಬಿಡಬೇಕು. ಇದನ್ನು ಗೋವಿಂದ ಮಾಸ, ಹರಮಾಸ, ಹರಿಹರ ಮಾಸ, ಶಂಕರ ನಾರಾಯಣ ಮಾಸ ಅಂತಂದರು. ಇವತ್ತಿನಿಂದ ಅಂದರೆ ಭೀಮನ ಅಮಾವಾಸ್ಯೆಯಿಂದ ಹಿಡಿದು ಪಿತೃಪಕ್ಷ ಮುಗಿದು, ಪಿತೃಪಕ್ಷ ಅಂದರೆ ಗೌರಿ ಗಣಪತಿ ಹಬ್ಬ ಇದೆಲ್ಲ ಆದಮೇಲೆ ಪಿತೃಪೂಜೆ ಶುರುವಾಗುತ್ತಲ್ಲ, ಅಲ್ಲಿವರೆಗೂ ಸುಮಾರು 45 ದಿನಗಳು. ಅಂದರೆ ಭೀಮನ ಅಮಾವಾಸ್ಯೆಗೆ ಮಾಂಸಾಹಾರವನ್ನು ಬಿಟ್ಟರೆ ಗಣಪತಿನ ತಗೊಂಡೋಗಿ ಜಲದಲ್ಲಿ ನಿಮಜ್ಜನ ಮಾಡೋವರೆಗೂ ಮಾಂಸವನ್ನು ಮುಟ್ಟಲ್ಲ. ಅಷ್ಟು ಕಟ್ಟುನಿಟ್ಟಾಗಿ ಪಾಲನೆ ಮಾಡ್ತಾರೆ ನಮ್ಮ ಹಿರಿಯರು. ಅದನ್ನೇ ನಮ್ಗೆ ಕಳಿಸ್ಕೊಟ್ಟಿದ್ದಾರೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಮಾಂಸಾಹಾರ ಸ್ವೀಕಾರ ಮಾಡಬೇಡಿ. ಸಾತ್ವಿಕರಿಗೆ ಇದು ಅಪ್ಲೈ ಆಗಲ್ಲ. ಈಗ ನಾನು ನಾನ್ ವೆಜ್ ತಿನ್ನಲ್ಲ ಅಂತಂದರೆ ನಾನು ವೆಜ್ಜೇ ತಿಂತೀನಿ ಅಂದರೆ ನನಗೆ ಯಾವ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇಲ್ಲ. ನೀವು ಯಾವುದೇ ಕಾರಣಕ್ಕೂ ಮಾಂಸಾಹಾರವನ್ನು ತಿಂದೆ ಸಸ್ಯಾಹಾರದಲ್ಲೇ ಇದ್ದು ಜೀರ್ಣಕ್ರಿಯೆಯನ್ನು ಚೆನ್ನಾಗಿ ಕಾಪಾಡಿಕೊಂಡು ಈ ತಿಂಗಳೆಲ್ಲ ದೈವಿಕ ಶಕ್ತಿಯನ್ನು ವೃದ್ಧಿ ಮಾಡಿಕೊಂಡು ದಾನ ಧರ್ಮಾದಿ ಪೂಜಾ ಹಬ್ಬ ವ್ರತ ಹೋಮಾದಿಗಳಲ್ಲಿ ಪಾಲ್ಗೊಂಡು ದೇವಾಲಯ ದರ್ಶನಗಳನ್ನು ಮಾಡ್ತಾ ಶಾಸ್ತ್ರೀಯವಾಗಿ ಏನೇನು ಸಂಪ್ರದಾಯಗಳನ್ನು ನಮ್ಮ ಹಿರಿಯರು ನಮಗೆ ಕೊಟ್ಟಿದ್ದಾರೆ ಅದನ್ನೆಲ್ಲ ಮಾಡ್ತಾ ವರಮಹಾಲಕ್ಷ್ಮಿ ಹಬ್ಬ ವಿಶೇಷವಾಗಿ ಮಾಡ್ತಾ ತದನಂತರವಾಗಿ ಬರುವಂತಹ ಭಾದ್ರಪದಲ್ಲಿ ಗಣಪತಿ ಹಬ್ಬವನ್ನು ಮುಗಿಸಿ ಗಣಪತಿಯನ್ನು ನಿಮಜ್ಜನ ಮಾಡಿ ನಿಮ್ಮ ಆಹಾರ ಪದ್ಧತಿ ಇರತಕ್ಕಂಥದ್ದು ನಾನ್ ವೆಜ್ಜನ್ನು ನೀವು ಸೇವಿಸ್ಬೋದು. ಅಲ್ಲಿಗೆ ಒಂದು ಹಂತಕ್ಕೆ ನೀರು ಕಲುಷಿತವಾಗಿರತಕ್ಕಂಥದ್ದು ಕಡಿಮೆ ಆಗಿರುತ್ತೆ. ಉತ್ತಮವಾದಂಥ ಪ್ರಕೃತಿ ಸೌಂದರ್ಯ ಇರುತ್ತೆ, ಉತ್ತಮವಾದಂಥ ಗಾಳಿಯ ವಾತಾವರಣ ಇರುತ್ತೆ, ಉತ್ತಮವಾದಂಥ ಪ್ರಾಣಿ ಮತ್ತು ಜಲಚರಗಳ ಸಂತಾನೋತ್ಪತ್ತಿ ಆಗಿರುತ್ತೆ. ಹಾಗೆ ನಮಗೆ ಕುಡಿಲಿಕ್ಕೆ ಚೆನ್ನಾಗಿರ್ತಕ್ಕಂಥ ನೀರು ಸಿಗುತ್ತೆ. ಆವಾಗ ನಾವು ಇದನ್ನು ಉಪಯೋಗಿಸಿದಾಗ ಆ ಮಾಂಸ ನಮಗೆ ಅನುಕೂಲ ಆಗುತ್ತೆ ಅನ್ನುವಂಥದ್ದು ಹಿಂದಿನ ಕಾಲದಲ್ಲಿ ಇದ್ದಂಥ ಪದ್ಧತಿ. ಹಾಗಾಗಿ ವೀಕ್ಷಕರೇ, ನಾನು ಬಹಳ ಸ್ಪಷ್ಟವಾಗಿ ಹೇಳ್ತೀನಿ, ಶ್ರಾವಣ ಮಾಸದಲ್ಲಿ ಮಾಂಸಾಹಾರ ನಿಷಿದ್ಧ, ಮ್ಯಾಂಡೇಟ್ರಿಯಾಗಿ ನಿಷಿದ್ಧ. ಹಾಗಾಗಿ ಇದನ್ನು ಆಹಾರವನ್ನು ಸೇವಿಸಬೇಡಿ. ಈ ತಿಂಗಳು ಪೂರ್ತಿ ಸೊಪ್ಪು, ತರಕಾರಿ, ಒಳ್ಳೆಯ ಹಣ್ಣು, ಒಳ್ಳೆ ಸ್ಪ್ರೌಟ್ಸು, ದ್ವಿದಳ ಧಾನ್ಯ, ಏಕದಳ ಧಾನ್ಯದ ಊಟ ಮತ್ತು ಪಾರಂಪರಿಕವಾದಂಥ ಊಟ, ಶಾಸ್ತ್ರೀಯ ಪದ್ಧತಿ ಆಯುರ್ವೇದಿಯ ಋತುಮಾನದ ಭೋಜನ ಇವೆಲ್ಲವನ್ನು ಮಾಡಿ ದೇಹವನ್ನು ಗಟ್ಟಿಯಾಗಿ ಇಟ್ಕೊಂಡು ಆರೋಗ್ಯವನ್ನು ಗಟ್ಟಿಯಾಗಿ ಇಟ್ಕೊಂಡಿರಿ ಅನ್ನುವಂಥದ್ದು ಬಹಳ ಮುಖ್ಯವಾದಂಥ ಒಂದು ಅಡ್ವೈಸ್ ಕೊಡಬೇಕಾಗಿತ್ತು. ಹಾಗಾಗಿ ಇದನ್ನೆಲ್ಲ ಒಂದು ಕಡೆ ಓದಿದೆ. ನಾನು ಓದಿರೋದನ್ನ ನಿಮ್ಗೆ ನಾನು ತಿಳಿಸ್ಬೇಕು ಅಂತ ಉದ್ದೇಶಕ್ಕೆ ಈ ವಿಡಿಯೋ ಮಾಡಿದೆ. ಖಂಡಿತ ಶ್ರಾವಣ ಮಾಸದಲ್ಲಿ ಪ್ರತಿಯೊಬ್ಬರು ಈ ವಿಡಿಯೋ ನೋಡಬೇಕು. ಈ ವಿಡಿಯೋ ನೋಡಿ ಮಾಂಸಾಹಾರನ ಬಿಟ್ಟು ಸಸ್ಯಾಹಾರದಲ್ಲಿದ್ದು ದೇವರ ಆಶೀರ್ವಾದ ತಗೊಳ್ಬೇಕು. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮುಖ್ಯವಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಪ್ರತಿನಿತ್ಯ ನಾನು ಪೂಜೆ ಮಾಡುವಂತಹ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಆಶೀರ್ವಾದ ಅನುಗ್ರಹ ಸದಾಕಾಲ ಮತ್ತೊಮ್ಮೆ ನಿಮ್ಗೆ ಸಿಗಲಿ ಅಂತ ಪ್ರಾರ್ಥನೆ ಮಾಡ್ತಾ, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.